ಶಿವಾಯ. ನಮ್ಮೆಲ್ಲರ ಅಂತರಾತ್ಮವನ್ನು ಬಲ್ಲಂತಹ ಪರಮಾತ್ಮನು ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ನಮಸ್ತೆ, ನಾನು ನಿಮ್ಮ ಚಂದನ ಸಂತೋಷ್ ಮಾತಾಡೋದು. ಚಂದನ ಬ್ಯೂಟಿಫುಲ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ರಕ್ಷಾಬಂಧನವನ್ನು ಹೇಗೆ ಆಚರಿಸಿದ್ವಿ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಬ್ಲಾಗನ್ನು ಮಾಡಿದ್ದೀನಿ. ಸೊ ಅದನ್ನು ಇಲ್ಲಿ ಶೇರ್ ಮಾಡ್ಕೊಂಡಿರೋದು. ಈ ಹಿಂದೆ ನನಗೆ ಕಮೆಂಟ್ ಮೂಲಕ ಕೇಳಿದರು ಲಿಂಗ ಪೂಜೆ ಬಗ್ಗೆ ಒಂದು ವಿಡಿಯೋನ ಮಾಡಿ ಅಂತೇಳಿ. ನಾನು ಸೆಪ್ರೇಟಾಗಿ ಏನು ಮಾಡಿಲ್ಲ. ಸೊ ಇವತ್ತು ಸೋಮವಾರ ಇತ್ತು, ಶ್ರಾವಣ ಸೋಮವಾರ ಇರೋದ್ರಿಂದ ನಾನು ಪೂಜೆ ಮಾಡೋದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡು ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ನಾವು ಲಿಂಗ ಪೂಜೆ ಮಾಡ್ತಕ್ಕಂಥ ಅಲ್ಲಿ ಕೆಳಗಡೆ ಇರತಕ್ಕಂಥ ಪ್ಲೇಟ್ ಆಗಲಿ ಮತ್ತು ಬಟ್ಲಾಗಲಿ ಎಲ್ಲ ತಾಮ್ರದ್ದು ಅಥವಾ ಹಿತ್ತಾಳದೇ ಆಗಿರಬೇಕು. ಸ್ಟೀಲ್ದೆಲ್ಲ ತೊಗೋಬಾರ್ದು. ಆಮೇಲೆ ನಾವು ಫಸ್ಟು ನೀರಿಂದ ಸ್ವಲ್ಪ ಇದನ್ನು ವಾಶ್ ಮಾಡಿಕೊಂಡು ಆಮೇಲೆ ನೀವು ಅವತ್ತು ನೀರಿನ ಅಭಿಷೇಕನಾದರೂ ಮಾಡಿ, ಹಾಲಿಂದಾದರೂ ಅಭಿಷೇಕ ಮಾಡಿ. ಮೊದಲು ನಾವು ಲಿಂಗ ಮೇಲೆ ಸಮರ್ಪಣೆ ಮಾಡಬೇಕಾದ್ರೆ ಎಡಗಡೆ ಮತ್ತು ಬಲಗಡೆ ಹಾಕಿ ಆಮೇಲೆ ಲಿಂಗ ಮೇಲೆ ಹಾಕಬೇಕಾಗತ್ತೆ. ಯಾಕಂದರೆ ಎಡಗಡೆ ಮತ್ತು ಬಲಗಡೆ ಷಣ್ಮುಖ ಮತ್ತು ಗಣೇಶನು ಇರುತ್ತಾರೆ. ಸೊ ಅವರಿಗೆ ಮೊದಲು ಸಮರ್ಪಣೆ ಮಾಡಿ ಆಮೇಲೆ ಲಿಂಗಕ್ಕೆ ಸಮರ್ಪಣೆ ಮಾಡಬೇಕು. ಆಮೇಲೆ ನಿಮಗೆ ಆದಷ್ಟು ಆ ದಿವಸ ನಿಮಗೆ ಎಷ್ಟಾಗುತ್ತೋ ಆ ಟೈಮ್, ಇಲ್ಲ ಅಂದರೆ ಸ್ವಲ್ಪ ಅಟ್ಲೀಸ್ಟ್ 11, 21, 108 ಬಾರಿ ಓಂ ನಮಃ ಶಿವಾಯ ಜಪವನ್ನು ಮಾಡಿ ನೀವು ಪೂಜೆನ ಮುಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಆಮೇಲೆ ಆ ಪೂಜೆ ಮಾಡಿರ್ತಕ್ಕಂಥ ನೀರನ್ನು ನಾವು ಮನೆಯೆಲ್ಲ ಸಿಂಪಡಣೆ ಮಾಡಿ, ಅಂದರೆ ಮನೆಯೆಲ್ಲ ಸಿಂಪಡಣೆ ಮಾಡೋದ್ರಿಂದ ಯಾವುದೇ ನಕಾರಾತ್ಮಕ ಶಕ್ತಿ ಮನೆಯೊಳಗೆ ಪ್ರವೇಶ ಮಾಡೋದಿಲ್ಲ. ಸೊ ಹಾಗಾಗಿ ಮನೆಯೆಲ್ಲ ಸಿಂಪಡಣೆ ಮಾಡಿ ಯಾವುದಾದ್ರೂ ಒಂದು ಹೂವಿನ ಗಿಡಕ್ಕೆ ನೀರನ್ನು ಸಮರ್ಪಣೆ ಮಾಡಬೇಕು. ಇನ್ನೂ ಸಾಕಷ್ಟು ಲಿಂಗ ಪೂಜೆ ಬಗ್ಗೆ ಹೇಳಬೇಕಾದಿದೆ, ಬಟ್ ನಾನು ಹೇಗೆ ಮಾಡ್ತೇನೆ ಅನ್ನೋದನ್ನು ಅಷ್ಟೇ ಇಲ್ಲಿ ಶೇರ್ ಮಾಡ್ಕೊಂಡಿರೋದು. ಲಿಂಗ ಪೂಜೆ ಎಲ್ಲ ಮುಗಿಸಿ ಮನೆ ಕೆಲಸ ಮುಗಿಸ್ಕೊಂಡು ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ನಾನು ಮಾರ್ಕೆಟಿಗೆ ಹೋಗಿದ್ದೆ. ಸ್ವಲ್ಪ ಕೆಲಸ ಇತ್ತು. ಮಕ್ಕಳಿಗೆ ಸ್ವಲ್ಪ ಅಂದರೆ ಬೆಳ್ಳಿ ಇಯರಿಂಗ್ಸನ್ನು ತೊಗೋಬೇಕು. ಅವರಿಗೆ ಇವತ್ತು ರಕ್ಷಾಬಂಧನ ಇದೆ. ಸೊ ಸರ್ಪ್ರೈಸ್ ಆಗಿ ಅವ್ರಿಗೆ ಏನಾದರೂ ಕೊಡಿಸ್ಬೇಕು, ಸರ್ಪ್ರೈಸ್ ಆಗಿ ಕೊಡಬೇಕು ಅಂಥೇಳಿ ಮಾರ್ಕೆಟಿಗೆ ಹೋಗಿ ಖರೀದಿ ಮಾಡಿಕೊಂಡೆ. ಸೊ ಮಾರ್ಕೆಟಲ್ಲಿ ತುಂಬ ವಿಡಿಯೋನ ಮಾಡಲಿಲ್ಲ, ಸ್ವಲ್ಪ ಮಾತ್ರ ಮಾಡ್ಕೊಂಡಿರೋದು. ಸೊ ಮಾರ್ಕೆಟಿಂದ ಬಂದ ಮೇಲೆ ನನ್ನದು ಉಪವಾಸ ಇರೋದ್ರಿಂದ ಸಾಬುದಾನಿ ಕಿಚಡಿ ಮತ್ತು ಒಂದು ಸ್ಮೂತಿನ ಮಾಡ್ಕೊಂಡಿದ್ದೆ, ಡ್ರೈ ಫ್ರೂಟ್ ಸ್ಮೂತಿ. ಅದು ತುಂಬ ಚೆನ್ನಾಗಿತ್ತು. ನಾನು ಹಾಗೆ ವಿಡಿಯೋ ಸ್ಟಾರ್ಟ್ ಇಟ್ಕೊಂಡು ಅಡುಗೆನ ಮಾಡ್ತಾಯಿದ್ದೆ. ಸೊ ಚಿಕ್ಕು ಮತ್ತು ಬ್ರದರ್ ಬಂದಿದ್ದರು, ಹಾಗೆ ಅವ್ರ ಜೊತೆನೂ ಒಂದು ವಿಡಿಯೋನ ಮಾಡಿಕೊಂಡೆ. ಆಮೇಲೆ ಹಸ್ಬೆಂಡ್ ಕೂಡ ಬಂದರು. ನಂತರ ನಾನು ಮಾರ್ಕೆಟಿಗೆ ಹೋದಾಗ ಕ್ಯಾರೆಟ್ ತೊಗೊಂಬಂದಿದ್ದೆ. ಸೊ ಕ್ಯಾರೆಟ್ ಹಲ್ವಾ ಮಾಡಬೇಕು ಅಂಥೇಳಿ. ಸೊ ಇವತ್ತೇನಾದರೂ ಸ್ಪೆಷಲಾಗಿ ನಮ್ಮ ಕೈಯಾರೇನ ಸ್ವೀಟ್ ಮಾಡಬೇಕು ಅಂಥೇಳಿ ಕ್ಯಾರೆಟ್ ತೊಗೊಂಬಂದಿದ್ದೆ. ಅವರು ನನಗೆ ಕ್ಯಾರೆಟನ್ನು ತುರಿದ್ಬಿಟ್ಟು ಕೊಟ್ಟರು. ಯಾಕಂದರೆ ನಿಂಗೂ ತುಂಬ ಕೆಲಸ ಇರುತ್ತೆ, ಸೊ ನಾನು ಮಾಡಿಕೊಡ್ತೀನಿ ಅಂಥೇಳಿ. ಆಮೇಲೆ ನಾನು ತಂದಿರತಕ್ಕಂಥ ಬೆಳ್ಳಿ ಇಯರಿಂಗ್ಸು ಮತ್ತು ಚಾಕ್ಲೇಟ್ಸು ಇವೆಲ್ಲ ತೊಗೊಂಬಂದಿದ್ದೆಲ್ಲ. ಸೊ ಅವನ್ನೆಲ್ಲ ಪ್ಯಾಕ್ ಮಾಡಬೇಕು ಅಂತ ಒಂದು ಗಿಫ್ಟ್ ಹಳೆ ತೊಗೊಂಡು ಪ್ಯಾಕ್ ಮಾಡ್ತಾ ಮಧ್ಯಾಹ್ನದ ಟೈಮಲ್ಲಿ ಅವನ್ನೆಲ್ಲ ಪ್ಯಾಕ್ ಮಾಡ್ತಾ ಕುಂತ್ಕೊಂಡೆ. ಅಷ್ಟೊಂದು ಸರಿಯಾಗಿ ಪ್ಯಾಕ್ ಮಾಡೋಕ್ಕೆ ಬರಲಿಲ್ಲ, ಬಟ್ ಹೇಗೆ ಬರುತ್ತೋ ಹಾಗೆ ಅಷ್ಟು ಮಕ್ಕಳಿಗೆ ಏನಾದರೂ ಈ ಥರ ಸರ್ಪ್ರೈಸ್ ಆಗಿ ಕೊಟ್ವಿ ಅಂದರೆ ಖುಷಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇತ್ತು. ಸೊ ಹಾಗಾಗಿ ಅವ್ರಿಗಂತೂ ಏನೂ ಗೊತ್ತಿಲ್ಲಾಗಿತ್ತು. ಸೊ ಸಂಜೆ ಅವ್ರಿಗೆ ಸ್ವಲ್ಪ ಸರ್ಪ್ರೈಸ್ ಕೊಡಬೇಕು ಅನ್ನೋದು ಇತ್ತು. ಹಾಗಾಗಿ ಅವ್ರವ್ರು ಈ ಬಾಕ್ಸ್ ಮೇಲೆ ಅವ್ರವ್ರ ಹೆಸರನ್ನು ಬರೆದ್ಬಿಟ್ಟು ಸೊ ರೆಡಿ ಮಾಡಿಕೊಂಡೆ. ಸೋನುಗೂ ಒಂದು ಪ್ರಿಪೇರ್ ಮಾಡಿಕೊಂಡೆ. ಅವನಿಗೂ ಸ್ವಲ್ಪ, ಯಾಕಂದರೆ ಅವ್ನ ಮೈಂಡ್ ಹೇಗಿದೆ ಅಂತಂದರೆ ಇನ್ನೂ ಚಿಕ್ಕವನಿದ್ದಾನೆ, ಅವ್ರಿಗೆ ಅಷ್ಟೇ ಗಿಫ್ಟ್ ಕೊಟ್ಟರೆ ನನಗೇನಿಲ್ಲಮ್ಮ ಅಂತೇಳಿ ಅನ್ಕೊತಾ ಇರ್ತಾನೆ. ಸೊ ಅವನಿಗೂ ಒಂದು ಸಣ್ಣ ಗಿಫ್ಟನ್ನು ರೆಡಿ ಮಾಡಿಕೊಂಡೆ. ಆಮೇಲೆ ಇವ್ರು ತುರಿದು ಕೊಟ್ಟಿದ್ರಲ್ಲ ಕ್ಯಾರೆಟನ್ನು, ಸೊ ಆಮೇಲೆ ಅದನ್ನು ಹಲ್ವಾ ಮಾಡ್ಕೊಳ್ಳೋಕ್ಕೆ ಪ್ರಿಪೇರ್ ಮಾಡಿಕೊಂಡೆ. ಸೊ ಇದೆಲ್ಲ ಮಾಡೋಷ್ಟೊತ್ತಿಗೆ ಹೆಚ್ಚು ಕಡಿಮೆ ತುಂಬಾ ಈವ್ನಿಂಗ್ ಟೈಮ್, ಅಂದರೆ 4 o'clockವರೆಗೂ 4 o'clockಗೆ ನಾನು ಈ ಕ್ಯಾರೆಟ್ ಹಲ್ವಾನ ಪ್ರಿಪೇರ್ ಮಾಡ್ತಾಯಿದ್ದೆ. ಈ ಕ್ಯಾರೆಟ್ ಹಲ್ವಾ ಮಾಡೋ ರೆಸಿಪಿನ ನಾನು ಈ ಹಿಂದೆ ಒಂದು ಲೆಂತ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ, ನಿಮ್ಗೆ ಗೊತ್ತಿರ್ಬೋದು. ಆದರೂ ಈ ವಿಡಿಯೋದಲ್ಲಿ ಸ್ವಲ್ಪ ಅದನ್ನ ಹೇಗೆ ಮಾಡಿದೆ ಅನ್ನೋದನ್ನು ರಿಪೀಟಾಗಿ ತೋರಿಸಿದ್ದೀನಿ. ಹಲ್ವಾ ಮಾಡಿ ಮುಗಿಯೋಷ್ಟೊತ್ತಿಗೆ ಮಕ್ಕಳು ಸ್ಕೂಲಿಂದ ಬಂದರು. ಏನಮ್ಮ ಏನು ಮಾಡ್ತಾಯಿದ್ದೆ, ತುಂಬ ಸ್ಮೆಲ್ ಬರ್ತಾಯಿದೆ, ಏನು ಮಾಡ್ತಾಯಿದೆ ಅಂತ ಕೇಳಿದರು. ಸೊ ನಾನು ಹೇಳಿದೆ ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ ಅಂತೇಳಿ. ಸೋನುಗಂತೂ ಇದು ತುಂಬ ಇಷ್ಟ. ಸೊ ಅವನು ಆಗಲೇ ಬಿಸಿ ಇರುವಾಗಲೇ ಕ್ಯಾರೆಟ್ ಹಲ್ವಾನ ತಿಂದುಬಿಟ್ಟ. ನನಗಂತೂ ಅನಿಸಿತು ಹಲ್ವಾ ಅಂದರೆ ಈ ಹೊರಗಿಂದ ಸ್ವೀಟ್ ತರೋಕ್ಕಿಂತ ನಾವೇ ಕೈಯಾರೆ ಏನಾದರೂ ಒಂದು ಹೆಲ್ದಿಯಾಗಿರೋ ಸ್ವೀಟ್ ಮಾಡಿದ್ವಿ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇತ್ತು. ಸೊ ಹಾಗಾಗಿ ಮಾಡಿದ್ದೆ. ಅವತ್ತು ಮಾರ್ನಿಂಗೇ ಗೊತ್ತಾಯಿತು ನನಗೆ ರಕ್ಷಾಬಂಧನ ಅಂದರೆ ರಾಖಿ ಕಟ್ಟಲಿಕ್ಕೆ ಸರಿಯಾದ ಮುಹೂರ್ತ ಮಾರ್ನಿಂಗ್ ಇಲ್ಲ. ಸೊ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 8:48 ಇದೆ ವಿಜಯ ಮುಹೂರ್ತ ಅಂಥೇಳಿ. 6ರಿಂದ 8:48 ಇದೆ ಅಂಥೇಳಿ. ಸೊ ಹಾಗಾಗಿ ನಾನು ಸಂಜೆನೇ ಕಟ್ಟರಾಯಿತು ಅಂಥೇಳಿ ಮಾರ್ನಿಂಗ್ ಹಾಗೆ ಕಳಿಸ್ಬಿಟ್ಟಿದ್ದೆ ಮಕ್ಕಳಿಗೆಲ್ಲ. ಇವರು ಕೂಡ ಟೈಮ್ ಆಯಿತು ಅಂತೇಳಿ ಶಾಪ್ಗೆಲ್ಲ ಹೋಗೋರಿದ್ರು. ಸೊ ಬೇಗನೆ ರೆಡಿ ಆದರು. ಸೊ ತುಂಬ ಕ್ಯೂಟಾಗಿ ಕಾಣಿಸ್ತಾಯಿದ್ರು. ಅವ್ರದ್ದು ವಿಡಿಯೋ ಮಾಡಿಕೊಂಡೆ. ಆಮೇಲೆ ಬ್ರದರ್ಗೆ ಸ್ವಲ್ಪ ಆಯಿಲನ್ನು ಹಚ್ಚಿದೆ.
ಹಲೋ ಗಾಯ್ಸ್, ನಮಸ್ತೆ. ಇವತ್ತು ನಮ್ಮ ಮನೆಯಲ್ಲಿ ರಾಖಿ ಹಬ್ಬ ಸೆಲೆಬ್ರೇಷನ್ ಮಾಡ್ತಿದ್ದೀವಿ. ಸೊ ನೋಡಿ ಗೈಸ್, ಫುಲ್ ವಾಲ್ಯೂಮ್ ಮ್ಯೂಸಿಕ್ ಇದೆ, ಏನು ಕೇಳಿ ಬರ್ತಾ ಇಲ್ಲ. ಮಗಳು ರೆಡಿಯಾಗಿ ವೆಲ್ಕಮ್ ಮಾಡ್ತನಮ್ಮ ಅಂತೇಳಿ ಅಂದ್ಲು ಬ್ಲಾಗಲ್ಲಿ. ಸೊ ಹಾಗಾಗಿ ಅಷ್ಟೇ ಒಂದು ಸಣ್ಣ ವಿಡಿಯೋನ ಮಾಡಿದ್ಲು, ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಮೊದಲು ಅಮ್ಮ ಇವರಿಗೆ ಅಂದರೆ ಇವರು ಹೋಗೋರಿದ್ರೆ ಸ್ವಲ್ಪ ಅರ್ಜೆಂಟ್ ಇತ್ತು. ಸೊ ಹಾಗಾಗಿ ಅವರಿಗೆ ರಾಖಿಯನ್ನು ಕಟ್ಟಿ ಆರತಿ ಮಾಡಿ ಸ್ವೀಟ್ ಎಲ್ಲ ತಿನ್ನಿಸಿ ಇವರು ಅವ್ರ ಅಕ್ಕನ ಆಶೀರ್ವಾದವನ್ನು ತಗೊಂಡು ಶಾಪ್ಗೆಲ್ಲ ಹೋದರು. ನನಗಂತೂ ಇದೆಲ್ಲ ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ. ಸೊ ಹಬ್ಬ ಬಂತು ಅಂದರೆ ಸಾಕು, ಈ ಥರ ಎಲ್ಲ ನಾವು ಒಟ್ಟಿಗೆ ಕೂಡಿ ಈ ಥರ ಸೆಲೆಬ್ರೇಷನ್ ಮಾಡಿದ್ವಿ ಅಂದರೆ ತುಂಬಾ ಖುಷಿಯಾಗುತ್ತೆ. ಆಮೇಲೆ ಮಕ್ಕಳು, ಬ್ರದರು, ದೀಪು ಎಲ್ಲರೂ ರೆಡಿಯಾಗಿ ಬಂದರು. ಸೊ ಒಬ್ಬರಾದ್ಮೇಲೆ ಒಬ್ಬರು ರಾಖಿ ಕಟ್ಕೋ ಫಂಕ್ಷನನ್ನು ಮುಗಿಸ್ಕೊಂಡ್ವಿ. ಸೊ ತುಂಬಾ ಖುಷಿ ಅನಿಸ್ತು ನಂಗಂತರೂ. ಈ ಥರ ನೋಡೋದಕ್ಕೆ ನಮ್ಮ ಫ್ಯಾಮ್ಲಿ ಎಲ್ಲ ನನಗೆ ಬಹಳಷ್ಟು ಖುಷಿ ಆಗುತ್ತೆ. ಸೊ ಸಂತೋಷ ಅನ್ನೋದು ಭಾಳ ಆಡಂಬರದಲ್ಲಿ ಇರೋದಿಲ್ಲ. ಸ್ವಲ್ಪ ನಾವು ಹೇಗೆ ನಮ್ಮ ಪ್ರೀತಿ, ನಮ್ಮ ಮನಸ್ಸು ಹೇಗಿರುತ್ತೆ, ನಾವು ಖುಷಿ ಪಡಬೇಕು ಅಂದರೆ ನಮ್ಮ ಮನಸ್ಸು ಖುಷಿಯಾಗಿರುತ್ತೆ. ಏನಪ್ಪ ಇದೆಲ್ಲ ಅಂತ ಅಂದ್ಕೊಂಡ್ರೆ ನಮ್ಮ ಮನಸ್ಸು ದುಃಖವಾಗಿರುತ್ತೆ. ನನ್ನ ವಿಚಾರದಲ್ಲಿ ಏನಪ್ಪ ಅಂತಂದರೆ ಸಂತೋಷವಾಗಿರೋದು ಅಂತಂದರೆ ನಾವು ಯಾರಿಗೂ ಕೆಟ್ಟದ್ದನ್ನು ಬಯಸದೆ, ಯಾರ ಮೇಲೂ ಹೊಟ್ಟೆ ಕಿಚ್ಚು ಮಾಡದೆ, ನಾವು ನಮ್ಮ ಕಾರ್ಯದಲ್ಲಿ ನಮ್ಮದೇನಿದೆಯಪ್ಪ ಅದರಲ್ಲಿ ನಾವು ಮಗ್ನರಾಗಿದ್ವಿ ಅಂತಂದರೆ ನಮಗೆ ಯಾರಿಂದನೂ ತೊಂದರೆ ಆಗೋದಿಲ್ಲ. ನಮ್ಮ ಖುಷಿಗೆ ಯಾವುದೇ ರೀತಿ ತೊಂದರೆ ಬರೋದಿಲ್ಲ. ಆ ದೇವರು ನಮ್ಮನ್ನು, ನಾವು ಯಾರಿಗೆ ಕೆಟ್ಟದನ್ನು ಬಯಸೋದಿಲ್ಲ, ಯಾರ ಬಗ್ಗೆ ನಾವು ಹೊಟ್ಟೆ ಕಿಚ್ಚು ಮಾಡಲಿಲ್ಲ ಅಂತಂದರೆ ನಮ್ಮ ಸಂತೋಷಕ್ಕೆ ಯಾವ ಅಡೆತಡೆಗಳು ಬರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ಹಾಗಾಗಿ ನಾನು ಯಾವಾಗಲೂ ಖುಷಿಯಾಗಿರೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಫ್ಯಾಮಿಲಿ ಕೂಡ ಹಾಗೇ ಇದೆ. ಕಷ್ಟ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ಆ ಕಷ್ಟದಲ್ಲೇ ನಾವು ಈ ಥರ ಖುಷಿಯಾಗಿದ್ವಿ ಅಂತಂದರೆ, ಫ್ಯಾಮಿಲಿ ಜೊತೆ ಈ ಥರ ಹಬ್ಬದ ಸಮಯದಲ್ಲಿ ಸಮಯವನ್ನು ಸ್ಪೆಂಡ್ ಮಾಡಿದ್ವಿ ಅಂತಂದರೆ ಎಲ್ಲರಿಗೂ ಖುಷಿ ಆಗುತ್ತೆ. ನಾವು ಹೇಗಿರ್ತೀವೋ ನಮ್ಮ ಮಕ್ಕಳು ಕೂಡ ಮುಂದೆ ಅದನ್ನೇ ಕಲಿತಾರೆ. ಸೊ ನಮ್ಮ ಮಕ್ಕಳಿಗೂ ಹೀಗೆಲ್ಲ ಹಬ್ಬವನ್ನು ಸೆಲೆಬ್ರೇಷನ್ ಮಾಡೋದಿರುತ್ತಾ ಅನ್ನೋದು ಅವ್ರಿಗೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ನಮ್ಮ ಸಂಸ್ಕೃತಿಯನ್ನು ಅವರು ಕಲ್ತ್ಕೊತಾ ಹೋಗ್ತಾರೆ. ನಾವೇ ಏನು ಮಾಡಲಿಲ್ಲ ಅಂತಂದರೆ ಅವ್ರಿಗೂ ಗೊತ್ತಾಗೋದಿಲ್ಲ. ಸೊ ಹೀಗೆ ವಿಡಿಯೋ ಮಾಡಿ ಮಾಡೋದಂತಲ್ಲ, ವಿಡಿಯೋ ಮಾಡ್ದೇನೂ ನಾವು ಮನೆಯಲ್ಲಿ ಯಾವುದಾದ್ರೂ ಒಂದು ಸೆಲೆಬ್ರೇಷನ್ ಮಾಡ್ತಾ ಅದ್ರ ಬಗ್ಗೆ ಹೇಳ್ತಾ ಹೋದ್ವಿ ಅಂದರೆ ಮಕ್ಕಳಿಗೂ ಗೊತ್ತಾಗತ್ತೆ. ಸೊ ಅವ್ರಿಗೆಲ್ಲ ತಿಳಿಲಿ ಅನ್ನೋದು ಉದ್ದೇಶದಿಂದ ನಾನು ಈ ಥರ ಎಲ್ಲ ಮಾಡೋದು. ಹಾಗೆ ರಾಖಿ ಕಟ್ಟೋದನ್ನು ನಮ್ಮ ಬ್ರದರ್ಗೆ ರಾಖಿಯನ್ನು ಕಟ್ಟಿ ಮುಗಿಸಿದೆ. ಆರತಿ ಕೂಡ ಮಾಡಿದೆ. ಅವನಂತರೂ ಮಾತಿಗೆ ತುಂಬಾ ಕಾಮಿಡಿ ಮಾಡ್ತಾ ಇರ್ತಾನೆ. ಸೊ ಅವ್ನ ಮಾತಂತೂ ನಂಗೆ ಕೇಳೋದಕ್ಕೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ. ತುಂಬ ಮ್ಯೂಸಿಕ್ ಎಲ್ಲ ಹಾಕಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಸೊ ಆ ಮ್ಯೂಸಿಕನ್ನು ಶೇರ್ ಮಾಡ್ಕೊಂಡಿದ್ದೀವಿ. ಚಿಕ್ಕು ಕೂಡ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದ. ಸೊ ಅವನು ಏನೆಲ್ಲ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಅಂತ ಗೊತ್ತಾಗ್ತಾನೆ ಇದ್ದಿದ್ದಿಲ್ಲ ಅವನಿಗೆ. ಸೊ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದ. ಅವನ ಗಿಡ ಹಾಗೆ ವಿಡಿಯೋ ಮಾಡ್ಕೊಂಡ್ವಿ. ಆಮೇಲೆ ನನ್ನ ಮಗನಿಗೆ ಅಂದರೆ ಇವರು ಅಮ್ಮು, ಶ್ರದ್ಧು ಮತ್ತು ದೀಪು ಕೂಡ ರಾಖಿಯನ್ನು ಕಟ್ಟೋದಕ್ಕೆ ಪ್ರಿಪೇರ್ ಆಗಿದ್ದರು. ಸೊ ಒಬ್ಬೊಬ್ಬರಾಗಿ ಅವರು ಕೂಡ ರಾಖಿಯನ್ನು ಕಟ್ಟಿದ್ರು ನನ್ನ ಮಗನಿಗೆ. ನಮ್ಮ ಮನೆಯಲ್ಲಿ ಯಾವ ಥರ ಕಟ್ತೀವಪ್ಪ ಅಂತಂದರೆ ರಾಖಿ ಫಸ್ಟು ಕುಂಕುಮದ ತಿಲಕವನ್ನು ಇಡ್ತೀವಿ. ಕುಂಕುಮದ ತಿಲಕ ಅವರಿಗೆ ವಿಜಯವನ್ನು ತಂದುಕೊಡುತ್ತೆ ಅನ್ನೋದು ನಂಬಿಕೆ. ಆಮೇಲೆ ಕಾಡಿಗೆ ಬೊಟ್ಟನ್ನು ಇಡ್ತೀವಿ. ಕಾಡಿಗೆ ಬೊಟ್ಟು ಅನ್ನೋದು ಅವರಿಗೆ ಯಾವುದೇ ಥರ ದೃಷ್ಟಿ ಆಗದೇ ಇರಲಿ ಅಂಥೇಳಿ. ಆಮೇಲೆ ರಕ್ಷಾಬಂಧನವನ್ನು ಅಂದರೆ ಅವ್ರಿಗೆ ಯಾವಾಗೂ ರಕ್ಷೆ ಆಗಿರಲಿ ಅಂಥೇಳಿ ರಾಖಿಯನ್ನು ಕಟ್ಟಿ ಆಮೇಲೆ ಆರತಿಯನ್ನು ಮಾಡ್ತೀವಿ. ಅವರಿಗೆಲ್ಲ ಕೆಲಸದಲ್ಲಿ ಸಕ್ಸಸ್ ಸಿಗಲಿ, ಅವರಿಗೆಲ್ಲ ಮಂಗಳವಾಗಲಿ ಅಂಥೇಳಿ ಆರತಿಯನ್ನು ಮಾಡಿ ಆಮೇಲೆ ಸ್ವೀಟನ್ನು ತಿನ್ನಿಸ್ತೀವಿ. ಸೊ ನಮ್ಮ ಕಡೆ ಎಲ್ಲ ಈ ಥರನೇ ಮಾಡೋದು. ಹಾಗೆ ಅಣ್ಣ ತಮ್ಮ ಆದವರು ಹೆಣ್ಮಕ್ಳಿಗೆ ಅವ್ರ ಕಡೆಯಿಂದ ಗಿಫ್ಟನ್ನು ಕೊಟ್ಟು ಅವ್ರ ಆಶೀರ್ವಾದವನ್ನು ಪಡ್ಕೊತಾರೆ. ಸೊ ಹೆಣ್ಮಕ್ಳು ಅವ್ರಿಗೆಲ್ಲ ರೀತಿಯಿಂದಲೂ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡೋದು. ಹಾಗೆ ಒಬ್ಬರಾದ್ಮೇಲೆ ಒಬ್ಬರು, ಅಮ್ಮಂದಾದ್ಮೇಲೆ ಶ್ರದ್ಧುಂದಾದ್ಮೇಲೆ ದೀಪು ಅವನಿಗೆ ರಾಖಿಯನ್ನು ಕಟ್ಟಿದರು. ಅವರಿಗೆ ನಾನು ಗಿಫ್ಟ್ ತಂದಿದ್ದು ಹೇಳಿಲಾಗಿದೆ. ಅಂದರೆ ಅವರು ಆರತಿ ಮಾಡೋ ಸಮಯದಲ್ಲೇ ಕೊಡಬೇಕು ಅಂತ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಆ ಗಿಫ್ಟಂತೂ ನೋಡಿದ ಮೇಲೆ ಮಕ್ಕಳು ಮತ್ತು ತುಂಬಾ ಖುಷಿಪಟ್ಟರು. ಅವ್ರಿಗೆ ತುಂಬಾ ಇಷ್ಟ ಕೂಡ ಆಯಿತು. ತುಂಬ ಸರ್ಪ್ರೈಸ್ ಆಗೂ ಇತ್ತು ಅವರಿಗೆ. ಸೊ ಅವರೆಲ್ಲ ಸ್ಕೂಲಿಗೆ ಹೋಗಿದ್ರಲ್ಲ, ಆ ಟೈಮಿಂಗ್ಸಲ್ಲೇ ನಾನು ಮಾಡಿದ್ದೆ. ಬಂದಮೇಲೆ ಅವರಿಗೆ ನಾನು ಹೇಳಿಲಾಗಿದ್ದೆ, ಸೊ ನಿಮ್ಗೆ ಗಿಫ್ಟ್ ಇದೆ ಅಂತೇಳಿ. ಸೊ ಅದನ್ನು ನೋಡಿದ ಮೇಲೆ ತುಂಬಾ ಖುಷಿಪಟ್ಟರು. ಅವ್ರ ಖುಷಿನೇ ನನಗೆ ಡಬ್ಬಲ್ ಖುಷಿ ಆಗಿಬಿಡುತ್ತೆ.
ಆಲ್ಮೋಸ್ಟ್ ಆಲ್ ನಮ್ಮ ಕಡೆ ಎಲ್ಲ ಈ ಥರನೇ ಸೆಲೆಬ್ರೇಷನ್ ಎಲ್ಲ ಮಾಡ್ತಾರೆ. ಯಾಕಂದರೆ ಇನ್ನೂ ಕೆಲವೊಂದಿಷ್ಟು ಜನ ಮನೆ ಮೇಲೆಲ್ಲ ಕೂರಿಸಿ ಮಾಡ್ತಾ ಇರ್ತಾರೆ. ನಾವು ಕೂರಿಸಿ ಮಾಡಬೇಕು ಅಂದ್ಕೊಂಡಿದ್ವಿ. ಬಟ್ ವಿಡಿಯೋ ಎಲ್ಲ ಚೆನ್ನಾಗಿ ಆಗೋದಿಲ್ಲ ಅಂಥೇಳಿ ಚೇರ್ ಮೇಲೆ ಕೂರಿಸಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಆಮೇಲೆ ನಮ್ಮ ದೀಪು ಅವನಿಗೆ ಓನಾಗಿ ಹ್ಯಾಂಡ್ ಕ್ರಾಫ್ಟೆಡ್ ತಾನೇ ಓನಾಗಿ ಅವನಿಗೆ ರಾಖಿಯನ್ನು ಪ್ರಿಪೇರ್ ಮಾಡಿದ್ಲು. ಸೊ ಅಕ್ಕ ನಾನು ಇದನ್ನೇ ಕಟ್ತೀನಿ ಸೋನುಗೆ ಅಂಥೇಳಿ. ಸೊ ತುಂಬಾ ಚೆನ್ನಾಗಿತ್ತು. ಸೊ ಅವಳು ಅವನಿಗೋಸ್ಕರ ಪ್ರೀತಿಯಿಂದ ರೆಡಿ ಮಾಡಿದ್ದು ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇತ್ತು ರಾಖಿ. ಸೋನುಗೂ ಕೂಡ ತುಂಬ ಇಷ್ಟ ಆಯಿತು. ನಾವು ಮನೆಯಲ್ಲಿ ದೊಡ್ಡವರಾದವರು ಈ ಥರ ಖುಷಿ ಖುಷಿಯಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಂದರೆ ಮಕ್ಕಳ ಮುಖದಲ್ಲೇ ಅದೊಂಥರ ಸಂತೋಷ ಅನ್ನೋದು ಉಕ್ಕಿ ಬರ್ತಾ ಇರುತ್ತೆ. ಸೊ ಅದನ್ನು ನೋಡೋದಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಅವರು ಕೂಡ ಮುಂದೆ ಕಲ್ತ್ಕೊತಾರೆ ಜೀವನದಲ್ಲಿ. ಸೊ ನಾವು ಹಬ್ಬ ಈ ಥರ ಸೆಲೆಬ್ರೇಟ್ ಮಾಡೋಣ ಅಂಥೇಳಿ ನಮ್ಮಮ್ಮ ಎಲ್ಲ ಹೀಗೆ ಮಾಡ್ತಾಯಿದ್ರು, ನಾವು ಹೀಗೆ ಮಾಡೋಣ ಅಂಥೇಳಿ ಅವರು ಕಲ್ತ್ಕೊಳ್ಳಿ ಅನ್ನೋದೇ ನನ್ನ ಉದ್ದೇಶ. ದೀಪು ಕೂಡ ಆರತಿಯನ್ನು ಮಾಡಿ ಅವನಿಗೆ ರಾಖಿಯನ್ನು ಕಟ್ಟಿದ್ಲು. ಸೋನು ನಾನು ಪ್ರಿಪೇರ್ ಮಾಡಿಟ್ರು ಅಂತ ಗಿಫ್ಟ್ಗಳನ್ನೆಲ್ಲ 3 ಅಕ್ಕಂದರಿಗೆಲ್ಲ ಕೊಟ್ಟ. ಸೊ ಅವರಂತೂ ತುಂಬ ಸರ್ಪ್ರೈಸ್ ಆಗಿರೋ ಗಿಫ್ಟನ್ನು ನೋಡಿ ತುಂಬ ಖುಷಿಪಟ್ಟರು. ಒಬ್ಬರು ಆದಮೇಲೆ ಒಬ್ಬರು ನಾನು ಫಸ್ಟ್ ತೆಗಿತೀನಿ ಅಂಥೇಳಿ ಏನಿದೆ ಅಂತ ನೋಡೋ ಕ್ಯೂರಿಯಾಸಿಟಿ ಅವರಿಗೆ. ನಾನಂತೂ ಆ ಗಿಫ್ಟ್ ಒಳಗಡೆ ತುಂಬ ಸಿಂಪಲ್ ಆಗಿರೋ ಐಟಮ್ಸನ್ನು ಹಾಕಿದ್ದೆ. ಬಟ್ ಚಾಕ್ಲೇಟ್ ಅವ್ರಿಗೆ ತುಂಬ ಫೇವ್ರೇಟು, ಅದನ್ನು ಕೂಡ ಹಾಕಿದ್ದೆ. ಸೊ ಏನಾದರೂ ಅಮೌಂಟ್ ಕೊಟ್ವಿ ಅಂದರೆ ಖರ್ಚು ಮಾಡಿಬಿಡ್ತಾರೆ. ಸೊ ಎದಕ್ಕಾದರೂ ನಾವೇ ದೊಡ್ಡವರು ಅವ್ರ ಕಡೆ ತೊಗೊಂಡ್ಬಿಡ್ತೀವಿ ಅಂಥೇಳಿ. ಸೊ ಈ ಥರ ಏನಾದರೂ ಕೊಟ್ಟರೆ ಅವ್ರಿಗೂ ಖುಷಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇತ್ತು. ಅವ್ರಿಗೆ ಆಲ್ಮೋಸ್ಟ್ ರದ್ದುಗಂತೂ ತುಂಬ ದಿನದಿಂದ ಬೆಳ್ಳಿ ಇಯರಿಂಗ್ಸ್ ಎಲ್ಲ ಬೇಕಾಗಿತ್ತು. ಸ್ಕೂಲಲ್ಲಿ ಅವ್ರಿಗೆ ಗೋಲ್ಡ್ ಇಯರಿಂಗ್ಸ್ ಎಲ್ಲ ಹಾಕಬೇಡಿ ಅಂತ ವಾರ್ನಿಂಗ್ ಎಲ್ಲ ಮಾಡಿದರು. ಸೊ ಹಾಗಾಗಿ ಅವ್ರಿಗೆ ಬೆಳ್ಳಿದು ಏನಾದರೂ ಚಲೋದ ಇಯರಿಂಗ್ಸನ್ನು ತಂದು ಹಾಕಬೇಕು ಅನ್ನೋದಿತ್ತು. ಸೊ ಯಾವ ದಿನ ತರಬೇಕು ಅಂತ ವಿಚಾರ ಮಾಡ್ತಾಯಿದ್ದೆ. ಸೊ ಇವತ್ತಿನ ದಿನ ತಂದು ಅವ್ರಿಗೆ ಸರ್ಪ್ರೈಸಾಗಿ ಗಿಫ್ಟ್ ಕೊಟ್ಟರೆ ಅವರು ತುಂಬ ಖುಷಿ ಆಗುತ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಇತ್ತು. ಸೊ ಹಾಗಾಗಿ ಅವ್ರಿಗೆ ತಂದೆ. ಅವ್ರ ದೀಪುಗಂತೂ ಅವಳು ಕ್ಲಿಪ್ ಆ ಥರ ಎಲ್ಲ ಇಷ್ಟಪಡ್ತಾ ಇರ್ತಾಳೆ ಅಂತೇಳಿ ಅವಳಿಗೊಂದು ಕ್ಲಿಪ್ಪು ಮತ್ತು ಒಂದು ಬ್ಲೌಸ್ ಪೀಸು ಮತ್ತು ಒಂದು ಚಾಕ್ಲೇಟ್ ಕೂಡ ಇಟ್ಟಿದ್ದೆ. ಸೊ ಅವ್ರಿಗೆಲ್ಲ ತುಂಬಾ ಇಷ್ಟ ಆಯಿತು. ಸೊ ಅವರೆಲ್ಲ ಗಿಫ್ಟ್ ತೊಗೊಂಡು ಖುಷಿ ಆದ ತಕ್ಷಣ ಸೋನುಗೆ ತುಂಬ ಮುಖ ಡಲ್ಲಾಗ್ಬಿಡ್ತು. ಅವ್ರಿಗೆ ಅಮ್ಮ ಗಿಫ್ಟು, ನನಗೆ ಗಿಫ್ಟ್ ಇಲ್ವಾ ಅಂತೇಳಿ. ಸೊ ಅವ್ನ ಮೈಂಡ್ಸೆಟ್ ಹೀಗಿದೆ ಅನ್ನೋದು ನಂಗೆ ಮೊದಲೇ ಗೊತ್ತಿತ್ತು. ಹಾಗಾಗಿ ಅವನಿಗೆ ಸ್ಕೂಲಲ್ಲಿ ಸ್ಕೇಲು ಮತ್ತು ಕ್ರೇಯಾನ್ಸು ಬೇಕಿತ್ತು. ಸೊ ಹಾಗಾಗಿ ಸ್ಕೇಲು, ಕ್ರೇಯಾನ್ಸು ಮತ್ತು ಅವನಿಗೊಂದು ಡೇರಿ ಮಿಲ್ಕು ಹಾಕಿ ಅದನ್ನೆಲ್ಲ ಪ್ಯಾಕ್ ಮಾಡಿದ್ದೆ. ಅವನಿಗಂತೂ ಅದು ನೋಡಿ ತುಂಬಾ ಖುಷಿಪಟ್ಟ, ತುಂಬಾ ಇಷ್ಟನೂ ಪಟ್ಟ. ನಾನು ಚಿಕ್ಕವಳಿದ್ದಾಗಿಂದಲೂ ಪಪ್ಪನಿಗೆ ನಾನೇ ಆರತಿ ಮಾಡೋದು, ರಾಖಿ ಕಟ್ಟೋದು, ದೀಪಾವಳಿ ಎಲ್ಲ ಆಯ್ತು, ರಕ್ಷಾಬಂಧನದೆಲ್ಲ ಆಯ್ತು, ನಾನು ಪಪ್ಪನಿಗೆ ಮೊದಲಿಂದಲೂ ನಾನೇ ಕಟ್ತಾ ಆರತಿ ಮಾಡ್ತಾ ಬಂದಿದ್ದೀನಿ. ಸೊ ಇವ್ರದ್ದೆಲ್ಲ ಮುಗಿದ ಮೇಲೆ ನಾನು ಪಪ್ಪ ಬಂದಿದ್ದರು, ಅವ್ರಿಗೂ ಕೂಡ ರಾಖಿ ಕಟ್ಟಿ ಆರತಿಯನ್ನು ಮಾಡಿದೆ. ಪಪ್ಪ ಮೊದಲೇ ಬರಲಿಲ್ಲ, ಯಾಕಂದರೆ ಅಲ್ಲಿ ಕೆಳಗಡೆ ಶಾಪ್ ಒಂದು ಮಾಡಿದ್ವಲ್ಲ, ಸೊ ಅಲ್ಲಿ ಕುಂತಿದ್ರು. ಆಮೇಲೆ ಅಮ್ಮ ಹೋಗಿ ಅವರು ಅಲ್ಲಿ ಕುಂತ ಮೇಲೆ ಪಪ್ಪ ಬಂದು ಆರತಿ ಮಾಡಿಸ್ಕೊಂಡು ರಾಖಿಯನ್ನು ಕಟ್ಟಿಸ್ಕೊಂಡ್ರು. ಎಲ್ರದ್ದು ಆದಮೇಲೆ ಚಿಕ್ಕುಗೆ ರಾಖಿಯನ್ನು ಕಟ್ಟಬೇಕು ಅಂತ ಪ್ರಿಪೇರ್ ಮಾಡಿದ್ವಿ. ಸೊ ಅವನಿಗೆ ಇದು ಫಸ್ಟ್ನೇದು ರಕ್ಷಾಬಂಧನದ ಹಬ್ಬ. ಅವನಿಗೆ ನಾವೆಲ್ಲ ಏನು ಮಾಡ್ತಾಯಿದ್ವಿ ಅನ್ನೋದೇ ಗೊತ್ತಾಗ್ತಾ ಇದ್ದಿದ್ದಿಲ್ಲ. ಅವನಿಗೆ ನಾನೇ ರಾಖಿಯನ್ನು ಕಟ್ಟಿದೆ, ಯಾಕಂದರೆ ನಾನು ಸೋದರತ್ತೆ ಆಗೋದ್ರಿಂದ ನಡೆಯುತ್ತೆ ಅಂತ ಅಮ್ಮ ಕೂಡ ಹೇಳಿದರು. ಸೊ ಹಾಗಾಗಿ ನಾನೇ ಚಿಕ್ಕುಗೆ ರಾಖಿನ ಫಸ್ಟ್ ಕಟ್ಟಿದೆ. ಸೊ ಮುಂದಿನ ವರ್ಷ ಅವನ ತಂಗಿ ಬಂದರೆ ಅವಳಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈ ವರ್ಷ ಅವನಿಗೆ ಹಾಗೆ ಬಿಡಬಾರ್ದು ಅಂಥೇಳಿ ನಾನು ರಾಖಿಯನ್ನು ಕಟ್ಟಿ ಅವನಿಗೆ ಆರತಿಯನ್ನು ಮಾಡಿದೆ. ತುಂಬ ಕ್ಯೂಟಾಗಿ ಮುದ್ದಾಗಿ ಕಾಣಿಸ್ತಾ ಇದ್ದ. ಸೊ ನಮ್ಮ ಮನೆಯಲ್ಲಿ ನಾವು ಹೇಗೆಲ್ಲ ರಕ್ಷಾಬಂಧನದ ಹಬ್ಬನ ಆಚರಣೆ ಮಾಡಿದ್ದೀವಿ ಅನ್ನೋದನ್ನು ಒಂದು ಸಣ್ಣ ವಿಡಿಯೋ ಅಥವಾ ಬ್ಲಾಗ್ ಆಗಿ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ, ಒಳ್ಳೆ ಇಂಟ್ರೆಸ್ಟ್ ಆಗಿರುವ ಮಾಹಿತಿಯೊಂದಿಗೆ, ನಿಮಗೆ ಉಪಯೋಗ ಆಗುವಂಥ, ಹೆಲ್ಪ್ಫುಲ್ ಆಗುವಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮಗಳು ಈ ವ್ಲಾಗನ್ನು ಎಂಡ್ ಮಾಡಿದ್ದಾಳೆ. ಸೊ ಅವಳ ಕ್ಲಿಪ್ಪಿಂಗ್ಸನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಸಪೋರ್ಟ್ ಮಾಡಿ.